ನಿಮ್ಮ ಮಗಳೇ ಇದ್ದು ಅವಳು ಈ ತರ ಪ್ರೀತಿ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ? ಅವಳೇ ಪ್ರೀತಿ ಮಾಡಿದ್ರೆ ಗಂಡನ ಮನೆ ಕಳಿಸ್ತು ನಾವು. ತಾಯಿ ಬೇಕಾಗಿಲ್ಲ, ಕಟ್ಕೊಂಡು ಹೆಂಡತಿ ಬೇಕಾಯ್ತು ಹೋದು. ಮಗ ಬಿಟ್ಬಿಟ್ಟವ್ರು. ಮಗ ನಿನ್ನ ಬಿಟ್ಬಿಟ್ಟ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತೇನೆ. ಇವತ್ತಿನ ಡೈಲಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಬ್ಬ ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅಂದರೆ ಇವ್ರು ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ, ನನ್ನ ಜೊತೆ ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ದಾರೆ. ಇವ್ರ ಕಷ್ಟ ಸುಖ ಏನು ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ನನ್ನ ಜೊತೆ ಇದ್ದಾಗ ಇವರು ಯಾವಾಗಲೂ ಖುಷಿಯಾಗೇ ಇದ್ದರು. ಇವಾಗ ಅವ್ರ ಕಷ್ಟ ಸುಖ ಏನು ಅಂತ ಇವತ್ತು ಕೇಳ್ತೀನಿ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದ. ಅವ್ರ ಹೆಸರು ನಿಂಗಣ್ಣ ಅಂತ, ನನಗೆ ಆಲ್ರೆಡಿ ಗೊತ್ತಿರೋರೇ ಆಗಿರೋದ್ರಿಂದ ಇವಾಗ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಬನ್ನಿ. ನಿಂಗಣ್ಣವ್ರೆ, ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮತ್ತೆ ಇದು ನಿಮ್ದು ಸ್ವಂತ ಊರು ಯಾವುದು ನಿಂಗಣ್ಣ? ನಮ್ಮ ಸ್ವಂತ ಊರು ಐರಳ್ಳಿ. ಹಾಂ. ಹುಟ್ಟದ್ದು ಐರಳ್ಳಿ. ಹಾಂ. ಬೆಳೆದು 16 ಸ್ಕೂಲ್ ಓದದ್ದು 5ನೇ ಕ್ಲಾಸು. ನಾನು ಬಂದದ್ದು ಅರಟೆಕೊಪ್ಪಲು. 21 ವರ್ಷಕ್ಕೆ ನನ್ನ ಮದುವೆ ಆಯಿತು. ಮಕ್ಕಳು ಮಕ್ಕಳನ್ನ ಮದುವೆ ಮಾಡಿದ್ದೀನಿ, ಎಲ್ಲರನ್ನೂ ಮಾಡಿದ್ದೀನಿ. ಆದರೆ ಮಕ್ಕಳು ಮಗ ಬಿಟ್ಟ ನನ್ನ. ನಾವು ಗಂಡ ಇರ್ತೀವಿ, ಜೀವನ ಸಾಗಿಸ್ತಾ ಇದ್ದೀವಿ. ಈಗ ನಿಮ್ಮ ಮಗ ನಿನ್ನ ಕಷ್ಟ ಜೀವನ ಸುಖ ಅಲ್ಲ. ನಿಮ್ಮ ಮಗ ನಿನ್ನ ಬುಟ್ಟಿ ಎಷ್ಟು ವರ್ಷ ಆಯ್ತು? ಬಿಟ್ಟು ಇನ್ನೇನು 25 ವರ್ಷದ ಮೇಲೆ ಆಗಿದೆ. ಮದುವೆನೂ ಮಾಡಿದ್ದೀನಿ ಅವನಿಗೆ. ಈಗ ನಿಂಗಣ್ಣವ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಮಗ ನಿಮ್ಮನ್ನ ದೂರ ಮಾಡಿ ಎಷ್ಟು ವರ್ಷ ಆಯ್ತು? 25 ವರ್ಷದ ಮೇಲೆ ಆಗಿದೆ. ಅವನು ನಿಮ್ ದೂರ ಮಾಡಿ ಈಗ ನೀವು ದೂರ ಮಾಡಿ 25 ವರ್ಷ ಅಂದ್ರಲ್ಲ, ನೀವು 16 ಅಂದ್ರಲ್ಲ, 16 ಅಂತಾನು ಒಂದು ಊರ ಆಯ್ತಾ? 16. ನಮ್ಮ ತಾಯಿ ಊರು ಅದು. ಎಲ್ಲಿ ಅದು ಬರೋದು? 16. ಐರಳ್ಳಿ ಪಕ್ಕ 16. ನೋಡಿ, 16 ಅಂತಾನು ಒಂದು ಊರಿದೆ ನೋಡಿ. ಅದು ನಾವು ಕೇಳಿದ್ದು, ಬಟ್ ಅದು ನನ್ನ ತಾಯಿ ಊರು. ಅದು ನನ್ನ ಎತ್ತ ತಾಯಿ ಊರು. 16. ತಂದೆ ಊರು ಐರಳ್ಳಿ. ಅದು ಐರಳ್ಳಿಯಿಂದ ಪಕ್ಕ 3 ಕಿಲೋಮೀಟರ್. 16. ನಾನು ಬಂದು ಸೇರಿದ್ರು ಅರಟೆಕೊಪ್ಪಲು. ನನ್ನ ತಾಯಿ ಸತ್ತ ಮೇಲೆ ಬಂದಿದ್ದು ನಾನು. ಅಂದ್ರೆ ಈಗ ನಿಮ್ಮ ತಾಯಿ ತಂದೆ ಅವರು ನೀವ್ ಎಷ್ಟು ವರ್ಷಕ್ಕೆ ತೀರೋದ್ರು? ನಮ್ಮ ತಾಯಿ ನನ್ನ ಸಣ್ಣ ವಯಸ್ಸೇ ತೀರೋದ್ರು. ನನ್ನ ತಮ್ಮದಿರಿಗೆ ಗೊತ್ತಿರೋದಿಲ್ಲ. ನಾನೇ ಸಂಸ್ಕಾರ ಮಾಡಿದೆ ನನ್ನ ತಾಯಿನ. ಆದ್ರೆ ನಮ್ಮ ತಂದೆ ಈಗ ಒಂದು 5 ವರ್ಷದಲ್ಲಿ ತೀರೋದು. ನಮ್ಮ ತಂದೆ ಇದು ನೀವು ಸ್ಕೂಲ್ ಎಲ್ಲ ಓದಿದ್ದು? ಸ್ಕೂಲ್ ಓದಿದ್ದು ಐರಳ್ಳಿಯಲ್ಲಿ 4 ವರ್ಷ, 16ರಲ್ಲಿ 1 ವರ್ಷ. ನನ್ನ ಮಗನ್ವೇ ನಮ್ಮ ಐರಳ್ಳಿಯಲ್ಲಿ 7ನೇ ಕ್ಲಾಸಲ್ಲಿ ನನ್ನ ಮಗನ್ ಸೇರಿಸಿದ್ದೆ. ಅಲ್ಲಿಂದ ತಗೊಬಂದು ಅರಟೆಕೊಪ್ಪಲ್ಲಿ ಬಂದ್ಮೇಲೆ ಇಲ್ಲಿ ಸೇರಿಸ್ತು. ಅಂದ್ರೆ ಈಗ ನೀವು ಫಸ್ಟ್ ಐರಳ್ಳಿಲಿ ಇದ್ರಿ ಅಂತ ಹೇಳಿದ್ರಿ. ಈಗ ಐರಳ್ಳಿ ಅಂತಂದ್ರೆ 16ರಿಂದ ಎಷ್ಟು ಒಂದು ಅಕ್ಕಪಕ್ಕ ಅಲ್ವಾ? 3-4 ಕಿಲೋಮೀಟರ್. ಸರಿ. ಈಗ ನೀವು ನಿಮ್ಮ ಮಗನ್ಗೆ ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರಿ? ಅವನಿಗೂ 21 ವರ್ಷಕ್ಕೆ ಮಾಡಿ. ಅವ್ನಿಗೆ 21 ವರ್ಷಕ್ಕೆ. ನೀವು ಮದುವೆ? ನಾವು ಮದುವೆ ಆದ್ದೆ 21 ವರ್ಷಕ್ಕೆ. ನೀವು 21 ವರ್ಷಕ್ಕೆ? ನಾನು ಇಲ್ಲಿ ಬಂದದ್ದು ಅರಟೆಕೊಪ್ಪಲಲ್ಲಿ. ನನ್ನ ತಂದೆ ತಾಯಿ ಊರಲ್ಲಿ ಆಗಿಲ್ಲ. ನನ್ನ ಜನ ಬಂದಿಲ್ಲ ನನ್ನ ಮದುವೆಗೆ. ನಂದು ಹಿರಿ ಮಗ ಹುಟ್ಟಿದಾಗ ನನ್ನ ಜನ ಬಂದಿದ್ದು. ನನ್ನ ಹಿರಿ ಹೆಣ್ಣು ಸತ್ತೋಯ್ತು. ಆ 3 ವರ್ಷದ ಮೇಲೆ ಊಟದ ಮಗ ಇಮ್ಮ. ಈಗ ನೋಡಿ, ನಿಮಗೆ ಹೇಳಿದ್ರಿಲ್ಲ, ಈಗ ನಿಮ್ಮ ತಂದೆ ತಾಯಿ ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ತಿರೋದ್ರು ಅಂತ ಹೇಳಿದ್ರಿ. ನನ್ನ ತಾಯಿ ಚಿಕ್ಕ ವಯಸ್ಸಲ್ಲಿ ತಿರೋದು. ನಮ್ಮ ತಂದೆ ಈಗ ಒಂದು 5 ವರ್ಷದಲ್ಲಿ ತಿರೋದು. ಈಗ 5 ವರ್ಷದಿಂದ ತಿರೋಗಿರೋದು. ಈಗ ನಿಮ್ಮ ತಂದೆಯವರು ನಿಮ್ಗೆ ಆಸ್ತಿ ಪಾಸ್ತಿ ಏನಾದ್ರು ಮಾಡಿದ್ರ? ಕೊಟ್ಟವ್ರ. ಎಷ್ಟು ಕೊಟ್ಟಿದ್ರ? ಅವ್ರು ಕೊಟ್ಟವ್ರ. ಒಂದು 12 ಕ್ವಿಂಟಲ್ ಕೊಟ್ಟವ್ರ. ಅದ್ರಲ್ಲಿ ಒಂದು 12 ಕ್ವಿಂಟಲ್ ಮಾರ್ಕಂದಿದ್ರಿ. ಇನ್ನೊಂದು 12-13 ಕ್ವಿಂಟಲ್ ಅದ. ಈಗ ನೀವು ಹಿಂಗೆಲ್ಲ ಹೇಳಿದ್ರಲ್ಲ, ಈಗ ನಿಮ್ಗೆ ಇಷ್ಟು ವರ್ಷದ ಇದ್ರಲ್ಲಿ ನಿಮ್ಮ ಅನುಭವದಲ್ಲಿ ಜೀವನದಲ್ಲಿ ನಿಮ್ಗೆ ಜೀವನ ತುಂಬಾ ಕಷ್ಟ ಅನ್ಸ್ತಾಯ್ತೋ, ಇಲ್ಲ ಜೀವನ ಮಾಡ್ಬೋದು, ಇಲ್ಲ ನಾನು ಸುಖವಾಗಿದ್ದೀನಿ ಅನ್ಸ್ತಾಯ್ತೋ? ಮೊದಲು ಕಷ್ಟ ಮಾಡ್ಕೊ ಬಂದೆ. ಮಕ್ಕಳನ್ನು ಸಾಕ ಬಂದೆ. ಮಕ್ಕಳಿಗೂ ಮದುವೆ ಮಾಡಿದೆ. ಅಂತಮ್ದಿರ್ನು ನೋಡಿದೆ. ಅವ್ರು ಯಾರು ಇವಾಗ ದಿಕ್ಕು ದಶೆ ಇಲ್ದಿದ್ದವ್ರು ಆಗ್ಬಿಟ್ಟಿದ್ದೀನಿ ನಾನು. ಅಂದ್ರೆ ನಿನ್ನೆಲ್ಲ ಬಿಟ್ಬಿಟ್ರ ಅವರು? ಅವ್ರು ತಮ್ದಿರ್ ಬಿಟ್ಟಿಲ್ಲ, ಮಗ ಬಿಟ್ಬಿಟ್ಟವ್ರು. ಮಗ ನಿನ್ನ ಬಿಟ್ಬಿಟ್ಟ? ಅಂದ್ರೆ ನಿಮ್ಮ ಮಗ ಅಂದ್ರೆ ಯಾವ ಕಾರಣಕ್ಕೆ ನೀವು ಜಗಳ ಆಡ್ಕೊಂಡದ್ದು? ಅದು ಗೊತ್ತಿಲ್ಲ. ಅಂದ್ರೆ ಮದುವೆ ಆದ್ಮೇಲೆ ತಾಯಿ ಗೊತ್ತಿಲ್ಲ. ತಾಯಿ ಬೇಕಾಗಿಲ್ಲ, ಕಟ್ಕೊಂಡು ಹೆಂಡತಿ ಬೇಕಾಯ್ತು ಹೋದು. ನಾವು ಸುಖವಾಗಿ ಬಾಳಪ್ಪ ಅಂತ ಬಿಟ್ಬಿಟ್ಟಿದ್ದೀವಿ. ಅಂದ್ರೆ ಈಗ ನೋಡಿ, ಈಗ ನೀವು ಹೇಳಿದ್ರಲ್ಲ, ಈಗ ಗಂಡ ಈಗ ಮದ್ವೆ ಆದ್ಮೇಲೆ ಅವನಿಗೂ ಏನು, ಈಗ ನಿಮ್ಮ ಮಗ ಅಂತ ಹೇಳಿದ್ರಿ, ಅವನಿಗೂ ಒಂದ್ ಏನು ಅಂತ ಅನ್ಸುತ್ತೆ ಅಂದ್ರೆ, ತಾಯಿ ನೋಡ್ಕೊನೋ ಹೆಂಡತಿ ನೋಡ್ಕೊನೋ, ಈಗ ಬಂದವಳನ್ನ ನೋಡ್ಕೋಬೇಕು. ಅವಳು ಒಬ್ಬ ಒಂದು ತಾಯಿ ತಂದೆನ ಬಿಟ್ಟು ಅವಳು ಬಂದಿರ್ತಾಳೆ.
ಯಾರೋ ನಿಮ್ಮ ಮಗ ಮದ್ವೆ ಆಗಿದ್ದು ನಿಜ. ಅಲ್ವಾ? ಅದು ನಿಜ, ಅಲ್ಲ ಒಂದ್ ನಿಮಿಷ ಅದು ಸತ್ಯ. ಅಲ್ಲ ನಾನ್ ಒಂದ್ ಅದು ನಿಮಿಷ ನ್ಯಾಯ. ನಿಂಗಣ್ಣವ್ರೆ, ಒಂದ್ ನಿಮಿಷ ಈ ಕಡೆ ಬನ್ನಿ, ನಾನು ಹೇಳ್ತೀನಿ ಕೇಳಿ. ಈಗ ನೀವು ಈಗ ಅವಳು ತಾಯಿ ತಂದೆನ ಬಿಟ್ಟು ಅವಳು ಒಂದು ಮನೆದ್ ಒಂದು ದೀಪ ಬೆಳಗಕ್ಕೆ ಬಂದಿರ್ತಾಳೆ. ಹಂಗಾಗಿ ಅವನಿಗೆ ಗಂಡ ಆದವನು ಹೆಂಡ್ತಿನೂ ಬೇಕು, ಅಪ್ಪ ಅಮ್ಮನೂ ಬೇಕು. ಎರಡು ದೋಣಿ ಮೇಲೆ ಅವನು ಕಾಲಿಟ್ಟಾಗ ಯಾವ್ದು ಬೇಕು ಅನ್ನೋದು ಅವನಿಗೂ ಆಯ್ಕೆ ಗೊತ್ತಾಗಲ್ಲ. ಈಗ ಈ ಕಡೆ ಒಂದು ಎತ್ತು ಏರ್ಗಿಳಿದ್ರೆ ಕೋಣ ನೀರ್ಗಿಳ್ದಂಗ ಆಗೋಯ್ತೆ. ಒಂದು ಇವಾಗ ಎರಡು ಕರಡು ಸಹಜ ದಡ ಮುಟ್ಟಲ್ಲ ಅವು, ಅದು ಸಹಜ. ಅದು ಪ್ರತಿಯೊಬ್ರು ಮನೇಲೂ ಅದಾಗುತ್ತೆ. ಸಹಜ ಅದು. ಈಗ ನಿಮ್ಮ ಮಗ ಈಗ ನೋಡಿ, ನಿಮ್ಮ ಏನು ಕಾರಣಕ್ಕೆ ಬಿಟ್ಟ ಅಂತ ನಿಮ್ಗೊಂದು ಕಾರಣ ಇರ್ಬೇಕು. ಈಗ ಏನಕ್ಕೆ ಬಿಟ್ಟ ಅವನು? ಎತ್ತ ತಾಯಿ ನೋಯಿಸ್ತ್ರ, ನನಗೆ ನೋಯಿಸ್ಬೋದು, ಒಪ್ಕೋತೀನಿ. ಹೌದು, ಎತ್ತ ತಾಯಿ ನೋಯಿಸ್ತ್ರ. ಹೌದು, ಕಷ್ಟ ಐತೆ. ಈಗ ನೋಡಿ, ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ, ಆಯ್ತು. ನೀವು ಹೇಳ್ತಾ ಇರೋದು ನೋಡಿದ್ರೆ ಭಾಳ ಪಾಪ ನೀವು ನೊಂದಿರೋ ಜೀವನೇ. ಈಗ ನಿಮ್ಮ ಮಗ ನೋಡಿ, ಈಗ ನಿಮ್ಗೆ ಎಷ್ಟು ವರ್ಷ ಅಂದ್ರಿ? 25 ವರ್ಷ. ಅಲ್ಲ ನಿಮ್ಗೆ ಎಷ್ಟು ವರ್ಷ? ನಮ್ಗೀಗ 66 67 ನಡೀತಾ ಇದೆ. 67 ವರ್ಷ. ನೋಡಿ, ಈ ವಿಡಿಯೋನ ಅವ್ರ ಮಗ ಏನಾರು ನೋಡ್ತಾ ಇದ್ರೆ ದಯವಿಟ್ಟು ಹೇಳ್ತಾ ಇದ್ರಿ ಕೇಳಿ. ನಿಮ್ಮ ತಂದೆನ ಈಗ್ಲಾದ್ರೂ ಮುಂದೆ ನೋಡಿ, ಎಷ್ಟು ಈಗ ಇನ್ನು ಮುಂದೆ ಏನಾರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಪ್ರತಿಯೊಬ್ಬರು ಜೀವನನೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಎಷ್ಟು 65 ವರ್ಷ ಗಂಟನೂ ಅವ್ರು ಕಷ್ಟಪಟ್ಟವ್ರೆ. ನಿಮ್ಗೋಸ್ಕರ ಅವರು ತುಂಬಾನೇ ಕಷ್ಟಪಟ್ಟವ್ರೆ, ಎಲ್ಲ ಮಾಡವ್ರೆ ಪಾಪ. ಇನ್ನು ಏಜ್ ಆದ್ಮೇಲೆ ಅವ್ರನ್ನ ಯಾರು ನೋಡ್ಕೊಳ್ಳೋಕೆ ಇದು ಮಾಡಲ್ಲ. ದಯವಿಟ್ಟು ನೀವು ನಿಮ್ಮ ಮಗನ ಹೆಸರು ನಿಂಗಣ್ಣ ಶಿವಣ್ಣವ್ರೆ, ದಯವಿಟ್ಟು ನಿಮ್ಮ ತಂದೆನ ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ. ಯಾಕೆಂದ್ರೆ ನೀವು ನೋಡ್ಕೊಂಡಿದ್ದೀರಾ ಇಲ್ಲಿವರೆಗೂ. ನೋಡಿ, ನಾವು ಈ ವಿಡಿಯೋ ಮಾಡ್ತಾ ಇರ್ಬೋದು, ನಿಮ್ಮ ತಂದೆನ ನೀವು ಇಷ್ಟು ವರ್ಷ ನೀವೇ ನೋಡ್ಕೊಂಡಿರೋದು, ನಾವೇನು ನೋಡ್ಕೊಂಡಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಇವ್ರಿಗೆ ಅಂತ ನಾವು ಬಯಸ್ತೀವಿ. ಮತ್ತೆ ಈಗ ನಿಂಗಣ್ಣವ್ರೆ, ಈಗ ನೀವು ಹೇಳಿದ್ರಿ ನೀವು ಎಷ್ಟನೇ ಕ್ಲಾಸ್? ಅವರು ನಾನು 5ನೇ ಕ್ಲಾಸ್ ಓದಿರೋದು ಅಷ್ಟೇ. ಅವನಿಗೆ SSC ಗಂಟು ಓದಿಸಿದ್ದೀನಿ. ಇವ್ರು ಓದಿಸ್ತಾರ. ಅವ್ನು ನನ್ನ ನೋಡ್ಕೊಳ್ಳೋದು ಏನ್ ಬೇಕಾಗಿಲ್ಲ. ಕೊನೆ ಸಾಯ ಟೈಮ್ ಏನಾದ್ರು ತಂದೆನ ಹೆಸರು ಬರ್ಬೇಕಷ್ಟೆ, ತಾಯಿ ತಂದೆನೂ ಹೆಸರು ಅದು ಇಲ್ವಲ್ಲ. ಅಂದ್ರೆ ನೀವು ಮಣ್ಣಲ್ಲಿ ಮಣ್ಣಾಗೋ ಟೈಮಲ್ಲಿ ಅಪ್ಪ ಅಮ್ಮ ಅಂತ ಅವ್ನು ಹೇಳ್ಕೋಬೇಕು ಅಂತ ನೀವ್ ಅವ್ನ ಹಬ್ಬ ಮಾತ್ರ. ಅವ್ನ ಹೆಂಡತಿ ಬದರಿ ಚಿಂತೆ ಇಲ್ಲ, ಅವ್ ಬೇಕಾಗುವಿಲ್ಲ. ಇಲ್ಲ ಹಂಗನ್ಬೇಡಿ, ಇಲ್ಲ 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 ನೋಡಿ, ಏನ್ ಗೊತ್ತಾ, ಮಗನು ಮಾತ್ರ ಅಷ್ಟೇ. ನಿಂಗಣ್ಣವ್ರೆ, ನೀವು ಒಂದ್ ನಿಮಿಷ ನೋಡಿ, ಏನ್ ಗೊತ್ತಾ, ಕಷ್ಟ ಸುಖ ಇದ್ದಿದ್ದೆ ನೋಡಿ. ಜಗಳ ಇದ್ದೇ ಇರ್ಬೇಕು, ಅಲ್ವಾ ಒಂದು ಸಂಸಾರ. ಹೌದು, ಈಗ ಜಗಳ ಕೂಡ ಹಂಗೇನೆ. ಇವತ್ ಜಗಳ ಐತೆ, ನಾಳೆ ಒಂದಾಯ್ತೀರಾ. ಈಗ ನೋಡಿ, ಈಗ ನಿಮ್ಗೆ ಈಗ ನೋಡಿ, ನಿಮ್ಮ ಮಗ ಎಲ್ಲ ಜಗಳ ಆಡಿದ್ರಿ ಅಂತ ಒಂದು ಹೇಳಿ ಕೇಳಿ, ನೀವು ಕೇಳ್ತಿದ್ದೀರಿ, ನಾನು ಹೇಳ್ತಾವನೆ. ಓಕೆ, ಈಗ ಮಗನಾದವನ ಅಪ್ಪ ಅಮ್ಮ ಬೇಕು ಅಂತಾನ, ಬಂದಿರೋಳ ನಿಮ್ಮ ಅಪ್ಪ ನಿಮ್ಮವ್ವ ನನಗೆ ಬೇಕಾಗಿಲ್ಲ ಅಂತಲ್ಲ. ಇದ್ರಲ್ಲಿ ಏನ್ ಉತ್ತರ ಹೇಳಿ ನೀವು? ನೋಡಿ, ಅವಳಿಗೆ ಬೇಕಾಗಿಲ್ಲ ತಾನೆ, ನಾವು ಅವಳಿಗೆ ಬೇಕಾಗಿಲ್ಲ. ಈಗ ನಿನಗ ನಾನ್ ಬೇಕು, ನಿಮ್ ತಾಯಿ ಬೇಕು, ನಿಜ. ಹೌದು, ನೀನ್ ಬಾ, ಅವಳಿಗೆ ಬೇಕಾಗಿಲ್ವಾ? ಅವಳು ಬೇಕಾಗಿಲ್ಲ, ನಮಗೂ ಬೇಕಾಗಿಲ್ಲ, ಅವ್ರಿಗೂ ಬೇಡ, ಬೇಕಾಗಿಲ್ಲ. ನೋಡಿ, ಅವಳಿಗೂ ಈಗ ಹೆಂಡತಿ ಆದವಳಿಗೂ ಏನ್ ಅನ್ಸುತ್ತೆ ಎಲ್ಲ ಅಷ್ಟೇ. ಅಲ್ಲ ನಾನು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಒಂದ್ ನಿಮಿಷ. ಬನ್ನಿ, ಏನಿಲ್ಲ, ಬನ್ನಿ ಅಣ್ಣ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಒಂದ್ ನಿಮಿಷ ನೀವು ಅರ್ಥ ಮಾಡ್ಕೋಬೇಕಾದ ವಿಚಾರ ಏನು ಅಂದ್ರೆ, ಈಗ ನಿಮ್ಮ ಸೊಸೆ ಅಂತ ಹೇಳಿದ್ರಲ್ಲ, ಅವ್ರಿಗೂ ಏನ್ ಅನ್ಸುತ್ತೆ ಗೊತ್ತಾ, ಅವರು ಯಾರು ದೂರ ಮಾಡ್ಬೇಕು ಅಂತಾಗಲ್ಲ. ಅದು ಒಂದು ಕಾಲಕ್ರಮೇಣ ಅದು ಜಗಳಗಳು ಅದೆಲ್ಲ ಬರುತ್ತೆ. ಯಾರು ಜಗಳ ಆಡ್ಬೇಕು ಅಂತ ಏನು ಮಾಡಲ್ಲ. ವಯಸ್ಸು ಒಪ್ಕೊಳ್ತೇನೆ ಒಂದೇ, ಅದು ನನ್ನ ಹೆಂಡತಿಗೂ ಉಂಟು, ನನಗೂ ಉಂಟು. ನಾನು ನನ್ನ ಹೆಂಡತಿ ಮೇಲೆ ಎಷ್ಟೋ ಸಾಲ ಜಗಳ ಮಾಡಿದ್ದೆ, ಬರ್ದೀವ್ನಿ. ಅವಳು ಯಾಕೆ ಗಂಡ ಅಂತ ಇದ್ದಾರೋ ಅಲ್ಲೂ ನಡೀತಾ, ಯಾಕೆ ಬೇಡ ಅಂತ ಹೇಳ್ತಾ ಇತ್ತು. ಹೌದು, ಈಗ ನೋಡಿ, ನಾನು ಹೇಳ್ತಾ ಇರೋದು ನಿಮ್ಗೆ, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ಅಲ್ವಾ, ನಿಮ್ಗೆ ಈಗ ನಿಮ್ಮ ಮುಂದೆ ನೋಡಿ, ನಿಮ್ ಸಂಸಾರ ಹಾಲು ಜೇನ್ ತರ ಇರ್ಬೇಕು. ನೋಡಿ, ಜಗಳ ನೀವು ಇಷ್ಟು ವರ್ಷ ಆಯ್ತು, ನೀವು ಪ್ರಪಂಚದಲ್ಲೇ ಅಲ್ವಾ, ಎಲ್ಲಾರ ಮನೇಲೂ ನಡೀತೆ. ಇನ್ ಮುಂದೆ ನೀವು ಅಷ್ಟೇನೆ, ನೀವು ಅನುಸರಿಸ್ಕೊಂಡು ಆಯ್ತು ನಾನು ಚೆನ್ನಾಗಿರ್ತೀನಿ ಅಂತ ನೀನ್ ಬಯಸ್ತೀರಾ, ಇಲ್ಲ ಅಂದ್ರೆ ನೀವ್ ಹಿಂಗೆ ಇರ್ಬೇಕು ಅಂತ? ನೀನ್ ಚೆನ್ನಾಗಿ ಅವನಿ ಅಂದ್ರೆ ನಾನು ಬಯಸುದು, ನೀನು ಚೆನ್ನಾಗಿಲ್ಲ ಅಂದ್ರೆ ನಾನೇನು ಬಯಸ್ ನಿನ್ನ. ಅಲ್ಲ ನಿಂಗಣ್ಣವ್ರೆ, ಈಗ ನಾನು ಹೇಳೋದು ಮುಂದೆ ಆಗ್ಲಿ ಹಿಂದೆ ಆಗ್ಲಿ ನೀವು ಕೇಳ್ರಿ ಉತ್ತರ. ನೀನೇ ನಿನ್ ಚಂದ ಕಟ್ಕೊಂಡು ನನಗೇನ್ ಬೇಕು ಅಂತಂದ್ರ ನಾನ್ ನಿನ್ ಚಂದ ಕಟ್ಕೊಂಡು ನಾನೇನ್ ಮಾಡಿ ಏನು ಅಂದ್ರೆ, ನಾನು ಹೇಳೋದ್ನ ಕೇಳಿ. ಈಗ
ನಿಮ್ಗೆ ಈಗ ನಿಮ್ಮ ಸೊಸೆ, ನಿಮ್ಮ ಮಗ ನಿಮ್ನ ಬಂದು ಮತ್ತೆ ನಿಮ್ಗೆ ಒಂದಾದ್ರೆ ನೀವು ಚೆನ್ನಾಗಿರೋಕ್ ಬಯಸ್ತೀರಾ, ಇಷ್ಟಪಡ್ತೀರಾ? ಚೆನ್ನಾಗಿದ್ರೆ ಎಲ್ಲ ಬಯಸ್ತಾರ. ಅಲ್ಲ ನಿಮ್ಗೆ ಇಷ್ಟ ನೀನು ಬಯಸ್ತಾ ಇದ್ದೆ, ನಾನು ಬಯಸ್ತೀನಿ, ಎಲ್ಲ ಬಯಸ್ತಾರ. ನೀನೇ ನನಗೆ ಬೇಡ ಅಂದ್ಮೇಲೆ ಚಂದ ಬೇಕಾಗಿಲ್ಲ. ಈಗ ನಿಮ್ಗೆ ಈಗ ನೀವು ನಾನೇನ್ ನಿನ್ ಚಂದ ಕಟ್ಕನ? ಈಗ ನೋಡಿ, ಈಗ ನಿಮ್ಮ ಅವ್ರು ಬಂದ್ರೆ ನೀವು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ದಯವಿಟ್ಟು ಇನ್ ಮುಂದೆನಾದ್ರೂ ಚೆನ್ನಾಗಿರಿ. ಒಂದು ಈ ವಿಡಿಯೋ ಮುಖಾಂತರ ಹೇಳೋದಷ್ಟೇನೆ, ದಯವಿಟ್ಟು ಎಲ್ಲರ ಸಂಸಾರನೂ ಚೆನ್ನಾಗಿರ್ಬೇಕು. ನೋಡಿ, ಎಲ್ಲ ಒಂದೊಂದು ಕಷ್ಟ ಸುಖ ಬಂದಾಗ ಅವೆಲ್ಲ ಕಾಮನ್ನು ಎಲ್ಲರ ಮನೇಲ್ವೇ. ಎಲ್ಲರ ಮನೇಲೂ ಇದ್ದಿದ್ದೆ ಜಗಳ, ಯಾರ ಮನೇಲಿಲ್ಲ? ಪ್ರತಿಯೊಬ್ಬರು ಮನೇಲೂ ಜಗಳ ಇರುತ್ತೆ. ಈಗ ನಮ್ಮ ನಿಂಗಣ್ಣವ್ರಿಗೆ ವಯಸ್ಸಾಯ್ತೈತೆ, ದಯವಿಟ್ಟು ಇನ್ನು ಮುಂದೇನಾದರೂ ಅವ್ರನ್ನ ಸ್ವಲ್ಪ ಅವರ ಶಿವಣ್ಣವರು ಅವ್ರನ್ನ ಸ್ವಲ್ಪ ಏನೋ ಅನುಸರಿಸ್ಕೊಂಡು ಹೋಗಿ. ಮತ್ತೆ ಈಗ ನಿಮ್ಮ ಮೊಮ್ಮಕ್ಕಳು ನಿಮ್ಮನ್ನ ಭಾಳ ಇಷ್ಟಪಡ್ತಾರಾ ಇಲ್ಲ ಹೆಂಗೆ? ಇಲ್ಲ, ಅವ್ರನ್ನೇ ತಾತ ಅನ್ಬೇಡ, ಇನ್ನೊಂದು ಅನ್ಬೇಡ ಅಂದ್ಬಿಟ್ಟು ಬಿಟ್ಟ ಮೇಲೆ ನನ್ಗೇನು ಮುಂದೆ ಅವು ಎಲ್ಲಿಗೆ ಹೋದವೋ? ಇಲ್ಲ ನಿನ್ನ ಮನೆಗೆ ಬಂದವ, ನನ್ನ ಮನೆಗೆ ಬಂದವ ತಾತ ಅನ್ಕೊಂಡು. ಬೇರೆಯವ್ರ ಮನೆ ಹತ್ರ ಹೋಗಿ ನೀವು ಸಾಲ ಕೇಳಿರ್ತಿದೀಯಾ? ಇಲ್ಲ ಅಂದ್ರೆ ನಂಗೆ ಸಾಲನೂ ಬೇಡ ಏನು ಬೇಡ ಅಂತ ಇರೋದಿದೆಯಾ? ಇಲ್ಲ ನಂಗೆ ಸಾಲ ಕೊಟ್ಟು ನನಗೆ ಈ ಥರ ಎಲ್ಲ ನನಗೆ ಮೋಸ ಮಾಡಿದ್ರು, ನನಗೆ ಸಾಲ ಕೊಟ್ಬಿಟ್ಟು ನನಗೆ ಎಲ್ಲ ಹೊಡೆದ್ರು ಅನ್ನೋ ಘಟನೆಗಳು ಸುಮಾರು ಇರ್ತವೆ. ನಿಮ್ಗೆ ಯಾವತ್ತಾದ್ರೂ ಸಾಲಕ್ಕೆ ಎದುರ್ಕೊಂಡು ಜೀವನ ಮಾಡಿದಿರಲ್ಲ, ಸಾಲ ಬೇಕು ಅಂತ ಮುಂದೆ ಹೋಗಿದ್ರ? ಇಲ್ಲ ಇಲ್ಲ, ಸಾಲ ಮಾಡಿದ್ದೀನಿ. ಸಾಲ ಮಾಡಿದ್ರೆ ನಮ್ಮ ಧೈರ್ಯ ಕೂಲಿ ಎಷ್ಟು ಮಾಡಬೇಕು ಅಷ್ಟಕ್ಕೆ ಸಾಲ ಮಾಡ್ಕೊಂಡಿದ್ದೀವಿ. ನಿನ್ನಂತವನ ಬಗ್ಗೆ ಸಾಲ ತಕ್ಕೊಂಡಿದ್ದೀವಿ, ಸಾಲ ತೀರ್ಸಿದ್ದೀವಿ. ಗಂಡ ಹೆಂಡ್ತಿರು ನೀನು ಮಗನ್ನ ಸೇರಿಸ್ತೀವಿ. ನಿನ್ನಂತವನು ಹುಟ್ಟಸ್ ಮಗನೆಲ್ಲ ಮನೆಗೆ ಕೊಡು ಅಂತ ಹೇಳಿದೆ, ಕೊಟ್ಟಿಲ್ಲ. ಮದುವೆ ಮಾಡಿ ಕಳಿಸ್ತೀನಿ, ತಂದೆ ತಾಯಿ ಬೇಡ ಅಂತ ಹೊಟ್ಟವಿನ. ನಿನ್ನ ಹೆಂಡತಿ ಮುಖ್ಯ, ನಿನಗೆ ಮುಖ್ಯ. ಮೊದಲು ಅದು ಬಾಳ್ಕೊ ಹೋಗು, ಅನ್ನ ಹಾಕೊಂಡು, ಅದು ನಮಗೆ ಸಂತೋಷ. ಸತ್ತಾಗ ಮಾತ್ರ ಬಂದು ಒಂದು ಇಡೀ ಮಣ್ಣು ಹಾಕು, ಇನ್ನು ದಂಡಿಕೆ ಬರಬೇಡಕ್ಕಲ್ಲ ಅಂತ ಹೇಳ್ತೀನಿ. ಈಗ ನೋಡಿ, ನೀವು ಹೇಳಿದ್ರಲ್ಲ, ಕಷ್ಟ ಅನ್ನೋದು ಮನುಷ್ಯನ್ಗೆ ಪ್ರತಿಯೊಬ್ಬರಿಗೂ ಬರುತ್ತೆ. ಈಗ ನಿಮ್ಮ ಸಾಲದ ವಿಚಾರದಲ್ಲಿ ಹೇಳಿದ್ರಿ, ಈಗ ನಿಮ್ಗೆ ನಾನು ಹೇಳೋದು, ಈಗ ಕೆಲವು ಹುಡುಗರು ಕೆಲವರು ಪ್ರೀತಿ ಪ್ರೇಮ ಅಂತ ಹೋಯ್ತಾರೆ. ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗ ನೋಡಿ, ಚಿಕ್ಕ ಚಿಕ್ಕ ಹುಡುಗರೆಲ್ಲ ಪ್ರೀತಿ ಪ್ರೇಮ ಅನ್ಕೊಂಡು ಹಿಂದೆ ಹೋಯ್ತಾರೆ, ತಂದೆ ತಾಯಿಗೆ ಬೆಲೆ ಕೊಡಲ್ಲ. ಇಂಥವ್ರಿಗೆ ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ನನ್ನ ಸಣ್ಣದ್ರಲ್ಲೇ ನನ್ನ ತಂದೆ ತಾಯಿ ನನ್ನ ಒದಗ್ಬಿಟ್ರು. ನಾನು ಮದುವೆಲಿ ನನ್ನ ತಂದೆ ತಾಯಿಯೇ ಬರ್ಲಿಲ್ಲ, ನಾನು ಸ್ವಂತ ತಾಲಿ ಕಟ್ಕೊಂಡೆ. ನನ್ನ ಹಿರಿಯ ಹುಡುಗಿ ಹುಟ್ಟು ಗಂಟೆ ನನ್ನ ತಂದೆ ತಾಯಿ ಯಾರು ಬಂದಿಲ್ಲ. ಅಥವೊಂದು ನೀಚೆಗೆ ಬಂದರು, ಅಥವೊಂದು ನೀಚೆಗೆ ಭಾಗ ತಕ್ಕಂಡು ಇವಂಗೂ ಕೊಟ್ಟೆ, ನಾನು ಮಾಡಿದೆ. ಕಷ್ಟನೂ ಬಿದ್ದೆ, ಮನೆನೂ ಕಟ್ತೆ. ಈಗ ಇಲ್ಲವೇ ಇಲ್ಲ. ಈಗ ನಾನು ಹೇಳೋದು, ಈಗ ಪ್ರೀತಿ ಮಾಡುವಂಥ ಹುಡುಗರುಗಳು, ಈಗ ನೋಡಿ ನಿಮ್ಗೆ 65 ವರ್ಷದ ಅನುಭವ. ಈ 65 ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ, ಹುಡುಗರು ಈಗ ಪ್ರೀತಿ ಮಾಡೋದು ಸರಿಯೋ, ಇಲ್ಲ ತಂದೆ ತಾಯಿ ತೋರಿಸ್ತವ್ರನ್ನ ಮದ್ವೆ ಆಗೋ ಸರಿನೋ, ಇಲ್ಲ ಅಂದ್ರೆ ಅವ್ರ ಇಷ್ಟ ಬಂದಂಗ ಅವ್ರು ಇರೋ ಸರಿನೋ? ಅದು ನಮ್ಮ ಯುಗದಲ್ಲಿ ನಮ್ಮ ತಂದೆ ತಾಯಿ ಹೇಳಿದ್ರು ನಾವು ಮದುವೆ ಮಾಡ್ಕೊತಾ ಇದ್ವು. ಆವಾಗ ನಮ್ಮ ಯುಗದಲ್ಲಿ, ಈಗಿನ ಯುಗದಲ್ಲಿ ಅವು ಪ್ರೀತಿನಾರು ಮಾಡ್ಕೊಬರ್ಲಿ, ಏನಾರು ಮಾಡ್ಕೊಬರ್ಲಿ, ಮನೆಗೆ ಕರ್ಕೊಬರ್ಲಿ, ಅದು ಮದುವೆ ಮುಖ್ಯ ಈಗಿನ ಕಾಲದಲ್ಲಿ. ಅಂದ್ರೆ ಈಗ ಇವಾಗ ನಮ್ಮ ತಂದೆ ಹೆಣ್ಣು ನೋಡು, ನಮ್ಮ ಅವ್ನ ಹೆಣ್ಣು ನೋಡಕ್ ಹೋದ್ರಿ, ನಮ್ಮ ಅಪ್ಪನ ಹೆಣ್ಣು ನೋಡಕ್ ಹೋದ್ರಿ, ನೀನೇ ಸರಿ ಇಲ್ಲ ಆದ್ಮೇಲೆ ಅವ್ರ ಎಲ್ಲಿ ಹೆಣ್ಣು ನೋಡಕ್ ಹೋದ್ರೆ, ತಾಯಿ ತಂದೆ ನಿನ್ನ ಮಗ ಏನು ಮಾಡ್ತಾ ಇದ್ದಾನೋ, ಏನು ಕೆಲ್ಸಕ್ಕೆ ಹೋಯ್ತಾ ಇದ್ದಾನೋ, ಗದ್ದೆಗೆ ಹೋಯ್ತಾ ಇದ್ದಾನೋ, ಇಲ್ಲ ಡ್ಯೂಟಿಗೆ ಹೋಯ್ತಾ ಇದ್ದಾನೋ ಅಂತ ಕೇಳ್ತಾರ. ಅವಾಗ ನಾವೇನು ಹೇಳೋದು, ಅವನ್ನೆಲ್ಲ ಸಿಗರೇಟ್ ಸೇರ್ಕೊಂಡು ಬಿಡಿ ಸೇರ್ಕೊಂಡು ನಿಂತವನ ಅನ್ನೋದು ಅಂದ್ಬಿಟ್ಟು ಹೋಗಿ ನಾವು ಮೊಕದ ಮೇಲೆ ಹೊಡಿಸ್ಕೊಬರ್ಮ ಅಂತ ಪರಿಸ್ಥಿತಿ ಈಗ ಬಂದಿರೋದು. ಅಂದ್ರೆ ಈಗ ಈಗಿನ ಜನಗಳಿಗೆ ನೀವ್ ಹೇಳೋದು, ಈಗ ಮದ್ವೆ ತಂದೆ ತಾಯಿ ತೋರಿಸ್ತವ್ರು ಮದ್ವೆ ಆಗೋದು ಸರಿ ಅಂತೀರೋ, ಇಲ್ಲ ಅಂದ್ರೆ ಲವ್? ಇಲ್ಲ, ಅವರು ಏನಾರು ಮಾಡ್ಕೊಬರ್ಲಿ, ಲವ್ನಾರು ಮಾಡ್ಕೊಬರ್ಲಿ, ಕರ್ಕೊಂಡಾರು ಬರ್ಲಿ, ಮನೆಗೆ ಸೇರ್ಸ್ಕೋದು ತಂದೆ ತಾಯಿದ ಪದ್ಧತಿ. ಅಂದ್ರೆ ಹೋಗಿ ಹೆಣ್ಣ ಕೇಳುವಷ್ಟು ಈಗ ತಂದೆ ತಾಯಿಗಿಲ್ಲ. ಏನಕ್ಕೆ ಅಂತದು? ಅದೇ ನಾನು ಹೇಳ್ದಲ್ಲ, ಕೆಟ್ಟ ದುಟಿ, ಕೆಟ್ಟ ನಡವಳಿಕೆ. ನಾವು ಹೋದಾಗ ನಿನ್ ಮಗ ಹಂಗೆ ಹಿಂಗೆ ಅಂದ್ಬಿಟ್ಟು ಆಗ ನಮ್ಗೆ ಹೊಡಿತಾರ ಮುಖದಲ್ಲಿ. ಹೆಣ್ಣು ಕೇಳಕ್ ಹೋದವ್ರಿಗೆ ಹೊಡಿತಾರೆ ಅಂತ ನೀವು? ಕೇಳಕ್ ಹೋದವ್ರಿಗೆ ಹೊಡಿತಾರ. ನಿನ್ನ ಪ್ರೀತಿ, ನೀ ಪ್ರೀತಿ ಮಾಡಿ ಯಾರೋ ಹೆಣ್ಣು ಗಂಡು ಪ್ರೀತಿ ಮಾಡ್ತಿದ್ದೆ, ಕರ್ಕಬ ಮನೇಲಿ ಮಡಿಕೋ ಜವಾಬ್ದಾರಿ ತಂದೆ ತಾಯಿದು. ಇವಾಗ ಅನ್ನ ಹಾಕೊಂಡು ಹಾಕೊಂಡು ಅನ್ನ ಹಾಕೋ ಹೋಗೋ. ನಿಮ್ಗೆ ನಿಮ್ಮ ಮಗಳು ಹುಟ್ಟೋದಾಗ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಬಂದ್ರು, ನಿಮ್ಮ ತಂದೆ ತಾಯಿನ ಬಿಟ್ಟು ನೀವು ಮದ್ವೆ ಆಗಿದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಮಗಳು ಹುಟ್ಟಿದಾಗ ನಿಮ್ಮ ತಾಯಿಯಂದ್ರು ಬಂದ್ರು. ಈಗ ನಿಮ್ಮ ಮಗಳು ಹೇಗೆ ಅವ್ರು ಮದುವೆ ಮಾಡಿದಿರಾ? ಮಗಳು ತೀರೋಗ್ಬಿಟ್ಲು. ಮಗಳು ತೀರೋಗ್ಬಿಟ್ರ? ಮಗಳು ತೀರೋದ್ಮೇಲೆ ಮಗನು ಇವು 3 ವರ್ಷ ಮೇಲೆ. ಎಷ್ಟು ವರ್ಷ ಅವ್ರಿಗೆ ತೀರೋದಾಗ? ಅವರು ತೀರೋದಾಗ 1 ವರ್ಷ ಮಗು.
ಸಣ್ಣ ಮಗ ತೀರೋದ್ಮೇಲೆ ಇವನು 3 ವರ್ಷ ಹುಟ್ಟಿದವನು. ಅಂದ್ರೆ ನನ್ನ ತಂದೆ ತಾಯಿ ನನ್ನ ಮದ್ವೆಲಿ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತಂದ್ರೆ ನಮ್ ಹೇಳಿ ಕೇಳ್ದಂತೆ ಮದುವೆ ಮಾಡ್ಕತ್ನಿ ಅಂತ ಅವನಲ್ಲ. ನಾವು ಅವ್ನ ಮದುವೆ ಬರೋದಿಲ್ಲ. ಯಾಕಂದ್ರ ನಾವು ನೋಡಿ ಮಾಡ್ತಿದ್ವಿ ಅವನ್ಗ. ಅವ್ನು ಸ್ವಂತ ಮಾಡ್ಕೊತವನ, ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಒಬ್ಬರು ಬರ್ಲಿಲ್ಲ. ನಾನು ನನ್ನ ಸ್ವಂತ ಇದಿರೋರು ನಾನು ಕಟ್ಕೊಂಡದ್ದು. ಆ ಹೆಣ್ಣು ಮಗ ಹುಟ್ಟಿದಾಗ ಏನೋ ಆದ್ದಾಯ್ತು ಬಿಡು ಅವ್ನ ಗ್ರಾಚಾರ ಅಂದ್ಬಿಟ್ಟು ಅವಾಗ ಬಂದು. ಅಂದ್ರೆ ನೋಡಿ, ನಿಮ್ಮ ಮಗಳು ಹುಟ್ಟಿ ನಿಮ್ಮ ತಂದೆ ತಾಯಿನ ಒಂದು ಮಾಡಿದ್ಲು ಅಂದ್ರೆ ಅವಳೇ ಇಲ್ಲ. ಇವನು ಹುಟ್ಟೆ ತಂದೆ ತಾಯಿ ಕಳ್ಕನ್ನ. ನೋಡಿ, ಈಗ ನೀವು ಇನ್ನೊಂದಪ್ಪ ಹೇಳಿ. ಫಸ್ಟ್ ನಿನ್ನ ಮಗಳು ಹುಟ್ಟೆ ನಮ್ ತಂದೆ ತಾಯಿ ಬಂದ್ರು. ನಮ್ ತಂದೆ ತಾಯಿ ನನ್ನ ಹೆಂಡತಿಗೆ ತಾಲಿ ಕಟ್ಟೋ ಯಾರು ಬಂದಿಲ್ಲ, ನನ್ನ ಜನ ಅಂತ. ಈ ನನ್ನ ಹೆಣ್ಣು ಮಗ ಹುಟ್ಟಾಗ ಬಂದ್ರು. ಅವು 1 ವರ್ಷಕ್ಕೆ ಹೆಣ್ಣು ಮಗ ಸತ್ತೋಯ್ತು. ನಿಮ್ಮ ಮಗಳು ಹುಟ್ಟಾಗ ನಿಮ್ಮ ತಂದೆ ತಾಯಿ ಒಂದಾದ್ರು. ಈಗ ನೋಡಿ, ನಿಮ್ಮ ಮದ್ವೆ ಆದಾಗ ತಂದೆ ತಾಯಿ ದೂರ ಆದ್ರು. ನಿಮ್ಮ ಮಗಳು ಹುಟ್ಟಾಗ ತಂದೆ ತಾಯಿ ಒಂದಾದ್ರು. ನಿಮ್ಮ 2ನೇ ಮಗ ಹುಟ್ಟಾದಾಗ ನಿಮ್ ತಂದೆ ತಾಯಿನೇ ಕಳ್ಕನ್ನ. ತಾಯಿ ಇಲ್ಲ, ನಿಮ್ಮನ್ನ ಕಳ್ಕಂಡ ಅಂತ. ಅರ್ಥ ಗೊತ್ತಾಯ್ತು ಇವಾಗ. ಅರ್ಥ ಆಯ್ತು. ನೋಡಿ, ನೀವ್ ಏನ್ ಹೇಳಿದ್ರಿ ಅಂದ್ರೆ ನೀವು ಮದ್ವೆ ಆದಾಗ ನಿಮ್ಮ ತಂದೆ ತಾಯಿ ದೂರ ಆದ್ರು. ನಿಮ್ಮ ಮಗಳು ಹುಟ್ಟಿದಾಗ ನಿಮ್ಮ ತಂದೆ ತಾಯಿ ಒಂದಾದ್ರು. ತಿರ್ಗಾ ನಿಮ್ಮ ಮಗ ಹುಟ್ಟಿದಾಗ ಅವನ ತಂದೆ ತಾಯಿನೇ ಅವ್ನ್ ಕಳ್ಕಂಡ. ನೋಡಿ, ನೀವ್ ಹೇಳಿದ್ರಲ್ಲ ಈಗ ನೀವು ಒಂದು ವಿಚಾರದಲ್ಲಿ ಹೇಳಿದ್ರಿ. ಈಗ ನೋಡಿ, ಈಗ ನಿಮ್ಮ ಮಗಂದು ಒಂದೊಂದು ಸ್ಟೋರಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ರೆ, ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಐತೆ. ಈಗ ನಾವು ಇದೇ ತರದ ವಿಡಿಯೋಗಳನ್ನ ಮಾಡ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ನಾವು ಇದೇ ತರದ ವಿಡಿಯೋಗಳನ್ನ ಮಾಡ್ತಾ ಇದೀವಿ. ಮತ್ತೆ ಇದೇ ತರ ಎಲ್ಲರ ಕಷ್ಟ ಸುಖ ಎಲ್ಲಾನು ಕೇಳ್ತಾ ಇದೀವಿ. ಅಂದ್ರೆ ಏನಂದ್ರೆ, ಈ ತರ ವಿಡಿಯೋಗಳನ್ನ ಮಾಡೋದ್ ಸರಿನಾ? ನಿಮ್ಗೆ ಏನ್ ಅನ್ಸ್ತೈತೆ? ಅದು ಸರಿ. ಪ್ರಪಂಚದಲ್ಲಿ ನಡೆಯುವಾಗ ನಿಮ್ಮದೇ ಆಗ್ಲಿ ನಮ್ಮದೇ ಆಗ್ಲಿ ಪ್ರಪಂಚದಲ್ಲಿ ಯಾರೇ ಆಗಿರ್ಲಿ ಒಳ್ಳೇದು ನೋಡಿ, ಕೆಟ್ಟದು ಇರ್ತ. ನೋಡಿ ನಿಂಗಣ್ಣವ್ರೆ, ಈಗ ಈ ಕಡೆ ತಿರ್ಕೊಂಡು ಮಾತಾಡಿ. ಈಗ ನಾವು ಈ ತರ ವಿಡಿಯೋಗಳನ್ನ ಮಾಡೋದು ಸರಿನಾ ತಪ್ಪು? ಅದೆಲ್ಲ ಯಾವ್ದನ್ನು ಮಾಡ್ಬೇಕು, ಅದು ಒಳ್ಳೆ ಸಂಪರ್ಕ. ಇದು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಬಿಡ್ಬೋದು, ಜನಗಳಿಗೆ ಸರಿ. ಈಗ ನೋಡಿ, ಈ ತರ ಎಲ್ಲಾರ ಕಷ್ಟನೂ ನಾವು ಕೇಳ್ತಾವೆ. ನಾನು ಹೇಳ್ತಾ ಇರೋದು ಈ ತರ ಎಲ್ಲಾರ ಕಷ್ಟನೂ ಕೇಳ್ತೇವೆ. ಈಗ ನೀವು ಹೇಳಿದ್ರಿ ಈ ತರ ನಾವು ಪ್ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರಿ. ಈಗ ಒಂದು ಹೆಣ್ಣು ಮಗಳಾದವಳು, ಈಗ ನೋಡಿ ನಿಮಗೂ ಒಬ್ಳು ಮಗಳಿದ್ರು, ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ಲು. ಈಗ ನಿಮ್ಗೆ ಆಗಿ ಒಂದು ಮಗಳು ಇದ್ದು, ಈಗ ನಾನು ಹೇಳೋದು, ಈಗ ನೀವು ಹೇಳಿದ್ರಿ ಪ್ರೀತಿ ಮಾಡೋದು ಸರಿ ಅಂತ ಹೇಳಿದ್ರಿ. ಪ್ರೀತಿ ಮಾಡಿ ಅವ್ರು ಹೆಂಗಾರು ಮಾಡ್ಲಿ ಅಂತ. ನಿಮ್ಮ ಮಗಳೇ ಇದ್ದು ಅವಳು ಈ ತರ ಪ್ರೀತಿ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ? ಅವಳು ಪ್ರೀತಿ ಮಾಡಿದ್ರೆ ಗಂಡನ ಮನೆ ಕಳಿಸ್ತು ನಾವು. ನಾಳೆ ದಿವಸ ಮಗ ಆಗ್ನಿಲ್ವಾ, ಮಗಳಾರ್ವೆ ನಮ್ಮ ಅಪ್ಪ ನಮ್ಮವ್ವ ಅವ್ರು ಏನಾರು ಪ್ರೀತಿ ಮಾಡ್ಕೋవాలి ಬಿಡ್ಲಿ, ಅದು ಮಾಡಕ್ ಕರ್ತವ್ಯ ತಂದೆ ತಾಯಿಂದು. ಈಗ ಮಗನ್ಗೂ ಹುಟ್ಟಿಸ್ಮೇಲೆ ನಾವು ಮಾಡಿ ಅಂತಾನೆ. ಈಗ ಅದೇ ರೀತಿ ಈಗ ಕೆಲವರು ನೋಡಿ, ಈಗ ಕೆಲವರು ಒಂದು ಮಗಳು ಪ್ರೀತಿ ಮಾಡ್ಬಿಡ್ತಾಳೆ, ಅದು ಸಹಜ ಅಲ್ವಾ? ಒಂದು ಮಗನ ಪ್ರೀತಿ ಮಾಡ್ತಾನೆ, ಅವನಿಗೆ ನಾನು ಕೊಟ್ಟು ಮದ್ವೆ ಮಾಡಲ್ಲ, ನಿನ್ನ ಸಾಯಿಸಿದ್ರು ಸರಿನೇ, ಅವನಿಗೆ ನಾನು ಕೊಟ್ಟು ಮದ್ವೆ ಮಾಡಲ್ಲ ಅಂತ ತಂದೆ ತಾಯಿ ಹೇಳ್ತಾರೆ. ಅಂದ್ರೆ ನಿಮ್ಗೆ ನಿಮ್ಮ ಮಗಳಿದ್ದಿದ್ರೆ ನೀವ್ ಹೇಳಿದ್ರಿ ನಾನು ಕೊಟ್ಟು ಮದ್ವೆ ಮಾಡೋನು ಅಂತ. ಈಗ ಪ್ರತಿಯೊಬ್ಬ ತಂದೆ ತಾಯಿಗೂ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲಾರು ಒಂದು, ಈಗ ಅವ್ರ ಮಗಳು ಏನೋ ಇಷ್ಟಪಟ್ಟವಳನ್ನ ಮನೇಲಿ ಒಪ್ಸಿ ಮದ್ವೆ ಆಗೋ ಸರಿನೋ, ಅವನು ಇಷ್ಟಪಟ್ಟಿರೋ ಹುಡುಗ? ಇನ್ನೊಂದು ಅದ್ರಲ್ಲಿ ಬಾರಿ ವ್ಯತ್ಯಾಸ ಇದೆ. ಈಗ ತಂದೆ ತಾಯಿ ಮಾತು ಕೇಳ್ಕೊಂಡು ಮಗಳು ಕೇಳಿದ್ರ ಅದು ಒಂಥರ ಪ್ರೀತಿ. ಅದು ಬಿಟ್ಟು ಏನೋ ಪ್ರೀತಿಸಿರ್ತಾಳ, ಎಲ್ಲೋ ನಾವೆಲ್ಲ ಕಳಿಸಿರ್ತೀವಿ, ಎಲ್ಲೋ ಅವಳು ಪ್ರೀತಿಸ್ತಾಳ. ಅದನ್ನ ಬಿಟ್ಟು ನಾವು ಒಂದು ಎಂಕ್ವೈರಿ ತಗೋತೀವಿ ಮಾಡೋ. ಅವಳು ನಮ್ಮ ಬಾಯಿ ಬಿಡುದಿಲ್ಲ. ಅವಳು ತಂದೆ ತಾಯಿ ಜೊತೆ ಪ್ರೀತಿಸಿದ್ರೆ ಬಾಯಿ ಬಿಡೋಕೆ ಹೋಗುದಿಲ್ಲ. ಅದು ತಾತ್ಕಾಲಿಕ ಬಂದಾಗ ಬಾಯಿ ಬಿಡ್ತಾಳ ಅವಳು. ಆಗ ನೋವು ಯಾರ್ಗ? ತಂದೆ ತಾಯಿಗೆ. ಮನೇಲಿ ಏನ್ ಮಾಡ್ದು, ಆಯ್ತೇನಮ್ಮ ಅನ್ನೋ ಲೆಕ್ಕಕ್ಕೆ ಬರ್ತಾ ಹೋಗಮ್ಮ ನೀನು. ಈಗ ಕೆಲವು ಹೆಣ್ಮಕ್ಳು ಹೇಳ್ತಾರೆ, ಇವಾಗ ನಮ್ಗೆ ಸ್ವತಂತ್ರ ಇಲ್ಲ ನೋಡಿ, ನಮ್ಗೆ ಯಾಕೆ ನಮ್ಗೇನಕ್ಕೆ ಅವರು ತಂದೆ ತಾಯಿ ಇದು ಮಾಡಲ್ಲ, ನಾವ್ ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ಬೋದು ಅಂತ ಅವರು ನಮ್ಗೆ ಸ್ವತಂತ್ರವಾಗಿ ನಮ್ ಬಿಡಿ ಅಂತ ಅವರು ಹೇಳ್ತಾರಲ್ಲ. ಇಂಥವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಅವ್ರನ್ನ ಈಗ ನನ್ನ ಮಗಳೇ, ಅಪ್ಪ ನಾನು ಸ್ವತಂತ್ರವಾಗಿದ್ದೀನಿ, ನನಗೆ ಮಾಡ್ತೀಯ, ನೀನು ಓದ್ಯೋ ಏನೋ ಮಾಡ್ತೀಯ, ಈ ಥರ ಬೆಳೆಸಿದೆ ಮಗಳು ಅಂತ, ಇದನ್ನು ನಾನು ಸ್ವತಂತ್ರ ಬಿಟ್ಬಿಡಪ್ಪ ಅಂತ ಅಂದ್ರ, ಇಲ್ಲ ನಾನು ತಂದೆ ಆದವನು
ಎರಡು ಮಾತು ಏನು ಹೇಳೋಣ, ಅಮ್ಮ ಇದು ಬೇಡ ಅಂದನೋ, ಇಲ್ಲ ಈ ಥರ ನಡಿ ಅಂದನೋ, ಇಲ್ಲ ನಾನೇ ನಡಿತೀನಿ ಕಪ್ಪ ಅಂತಂದ್ರೆ ನಾನು ಕಟ್ಟಾಳಕ್ಕಾತ ಈಗ ನೋಡಿ ಬಂದ ಮೇಲೆ. ಈಗ ನಿಮ್ಮ ಅನಿಸಿಕೆ ಪ್ರಕಾರ ನೀವು ಹೇಳಿದ್ರಿ ಒಂದು 4 ಮಾತು. ಈಗ ನಾನು ಹೇಳೋದು ನಿಮಗೆ, ಈಗ ನೀವು ಪ್ರತಿಯೊಂದು ವಿಚಾರನ ಹೇಳಿದ್ರಿ. ಲವ್ ಬಗ್ಗೆ ಹೇಳಿದ್ರಿ, ಮತ್ತೆ ತಂದೆ ತಾಯಿ ಬಗ್ಗೆ ಹೇಳಿದ್ರಿ, ಈ ಗಂಡ ಹೆಂಡತಿ ಬಗ್ಗೆ ಮಧ್ಯೆ ಜಗಳ ಆಗೋದು ಹೇಳಿದ್ರಿ, ಮತ್ತೆ ಅತ್ತೆ ಸೊಸೆ ಜಗಳದ್ದು ಹೇಳಿದ್ರಿ, ಇಷ್ಟೆಲ್ಲ ಹೇಳಿದ್ರಿ. ನಿಮ್ಮ ಈ ಸ್ಟೋರಿ ನನಗೆ ಒಂದು ತುಂಬ ಬೇಜಾರಾಯಿತು. ಈಗ ನಿಮಗೆ ನೋಡಿ, ಈಗ ನೀವು ಇಷ್ಟೆಲ್ಲ ಮಾಡಿದೀನಿ ಅಂತ ಹೇಳಿದ್ರಿ, ಈಗ ನಿಮಗೆ ಯಾವಾಗ್ಲಾರು ಬೇಕಲ್ಲ ಅದು. ಹೌದು, ನೀನು ಕೇಳ್ದ ಮೇಲೆ ಏನೋ, ನೀವು ಔಷಧಿನಾರು ತಗೋಬೋದು, ಹಗ್ಗನಾರು ತಗೋಬೋದು, ಅದು ನಮ್ಮ ಇಷ್ಟ. ಓಕೆ. ಸೇರ್ತದೆ. ಈಗ ನೋಡಿ, ಈ ಕಡೆ ಕ್ಯಾಮ್ರಾ ನೋಡಿ. ಈಗ ನಮ್ಮ ನಿಂಗಣ್ಣ ಸ್ಟೋರಿ ಕೇಳಿದ್ರಲ್ಲ, ನನಗಂತೂ ತುಂಬಾನೇ ನೋಡಿ, ಇವರು ಭಾಳನೇ ಕಷ್ಟ ಅನುಭವಿಸಿದ್ದಾರೆ ಪ್ರತಿಯೊಂದ್ರಲ್ಲೂ. ನೋಡಿ, ಇವ್ರ ತಂದೆ ಬಗ್ಗೆ ತಾಯಿ ಬಗ್ಗೆನೂ ಹೇಳಿದ್ರು, ಮತ್ತೆ ಇವ್ರ ಮಗಳು ತೀರೋಗಿದ್ದು ಹೇಳಿದ್ರು, ಮತ್ತೆ ಇನ್ನು ಇವ್ರ ಮಗ ಇವ್ರನ್ನ ದೂರ ಹಾಕಿದ್ದು ಹೇಳಿದ್ರು. ಪ್ರತಿಯೊಂದು ಸಂಸಾರದಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಇವ್ರು ಹೇಳ್ತವ್ರೆ. ಮತ್ತೆ ಕೆಲವು ಹುಡುಗರುಗಳಿಗೆ ಇದು ಒಳ್ಳೆ ಸಂದೇಶ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ. ನಮ್ಮ ಫೇಸ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಹಾಕ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ನೋಡಿ, ಎಂತೆಂಥ ವಿಡಿಯೋಗಳನ್ನ ನೋಡೋದಲ್ಲ, ಈಗ ಯಾವುದೋ ನೆಗೆಟಿವ್ ವಿಡಿಯೋಗಳು ನೋಡೋದಲ್ಲ, ಇದು ಪಾಸಿಟಿವ್ ಇರೋದು. ಒಂದು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಥ ವಿಡಿಯೋಗಳಿದು. ಇದನ್ನ ನೀವು ನೋಡಬೇಕು. ಸುಮ್ಮನೆ ಯಾವುದ್ಯಾವುದೋ ವಿಡಿಯೋಗಳನ್ನ ನೀವು ನೋಡೋದು ಅಂತಲ್ಲ. ಅದು 1 ನಿಮಿಷ ನಿಮಗೆ ಖುಷಿ ಕೊಡ್ಬೋದು ಆ ಬೇರೆ ವಿಡಿಯೋಗಳು, ಆದರೆ ನಿಮಗೆ ಜೀವನದಲ್ಲಿ ಕಲಿಯೋಕೆ ಏನಿರಲ್ಲ. ಇದು ಒಂದು ಜೀವನದ ಪಾಠಗಳನ್ನ ತಿಳ್ಕೋಬೇಕು ಅಂದರೆ ನೀವು ಯಾವ ಸ್ಕೂಲಲ್ಲೂ ಹೇಳ್ಕೊಡಲ್ಲ ಇದನ್ನು. ಸ್ಕೂಲಲ್ಲಿ ನಿಮಗೆ ಓದು ಬರೆಯೋದು ಹೇಳ್ಕೊಡ್ತಾರೆ, ಬಟ್ಟು ಜೀವನದ ಪಾಠನ ಇಂಥ ತಿಳಿದವ್ರ ಹತ್ರನೇ ಬಂದು ಕೇಳಬೇಕು. ಆ ಥರ ಕೆಲಸನ ನಾನು ಮಾಡ್ತಾಯಿದ್ದೀನಿ. ನೀವು ನನಗೆಲ್ಲ ಬೆಂಬಲವಾಗಿ ನಿಂತು ಸಪೋರ್ಟ್ ಮಾಡಬೇಕು. ಏನಪ್ಪ ಅಂದರೆ ನನ್ನ ವೀಡಿಯೋನ ಶೇರ್ ಮಾಡಬೇಕು, ಮತ್ತು ನಮ್ಮ ವೀಡಿಯೋಗೆ ನೀವು ಸಪೋರ್ಟ್ ಕೊಡಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಗಳನ್ನ ನೋಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಬರ್ತಾರೆ. ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಇದ್ದಿದ್ದೆ, ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತೆ ನೋಡಿ. ಮತ್ತು ಇದೇ ಥರ ಯಾರೆಲ್ಲ ನಿಮ್ಮ ಕಷ್ಟನೂ ಹೇಳ್ಕೋಬೇಕು ಅಂತ ಯಾರಿಗೆಲ್ಲ ಅನ್ಸಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ, ದಯವಿಟ್ಟು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ, ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಕೊಡ್ತೀನಿ, ಅಲ್ಲಾದ್ರೂ ನೋಡ್ಕೊಂಡು ತಗೊಳ್ಳಿ ನಂಬರು, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಲ್ಲಿ ತಗೊಂಡು ದಯವಿಟ್ಟು ನಮ್ಮ ವಿಡಿಯೋಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ಬಾಯ್ ಹೇಳ್ಬಿಡ್ರಿ ಎಲ್ಲರಿಗೂ. ಬಾಯ್ ಏನ್ರಿ.